ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ನ ಒಂದು ಕಂಪ್ಲೇಂಟ್ ವಾಟರ್ ಲೀಕೇಜ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲೇ. ಸೊ ವಾಟರ್ ಲೀಕೇಜ್ ಆಗ್ತಾಯಿದೆ ಅಂತ ಕಸ್ಟಮರ್ ಇಶ್ಯೂ. ಸೊ ಅದನ್ನು ಎಲ್ಲಿ ವಾಟರ್ ಲೀಕೇಜ್ ಆಗ್ತಾಯಿದೆ, ಎಲ್ಲಿ ಏನಾಗಿದೆ ಅಂತ ಚೆಕ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ತಪ್ಪದೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇವಾಗ ಬಾಟಮ್ ಕೆಳಗಡೆ ವಾಟರ್ ಲೀಕೇಜ್ ಆಗ್ತಾ ಇದೆ. ನೋಡೋಣ ವಾಟರ್ ಲೀಕೇಜ್ ಇಲ್ಲಿಂದ ಅಂತ ಚೆಕ್ ಮಾಡುವಂತ. ಬ್ಯಾಕ್ ಸೈಡಿಂದ ಕವರ್ ತೆಗೆದ್ರು ಕೂಡ ಕಾಣಿಸ್ತಾ ಇಲ್ಲ. ವಾಟರ್ ಲೀಕೇಜ್ ಆಗ್ತಾಯಿದೆ ಅಷ್ಟೇ ಗೊತ್ತು. ಇದರಲ್ಲಿ ಯಾವುದೇ ಫ್ರಂಟ್ ಸೈಡಿಂದ ತೆಕ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು. ಸೊ ಫ್ರೆಂಡ್ಸ್, ಫ್ರಂಟ್ ಕವರ್ನ ತೆಗೆದಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ ಫ್ರಂಟ್ ಸೈಡಿನ ಕವರ್ ಎಲ್ಲ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾಸ್ಕಿಟ್ ರಬ್ಬರ್ ಡ್ಯಾಮೇಜ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು ನೀವು. ಸೊ ಈ ಗ್ಯಾಸ್ಕಿಟ್ ರಬ್ಬರ್ನ ನೀವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಆದಾಗ ಸೆಟ್ ವರ್ಕಿಂಗ್ ಓಕೆ ಆಗುತ್ತೆ, ವಾಟರ್ ಲೀಕೇಜ್ ಸ್ಟಾಪ್ ಆಗುತ್ತೆ. ಸೊ ಇದು ಕಾಟಾ ಕಾಯಿನ್ ಪಿನ್ ಅಂದರೆ ಬಟ್ಟೆಗಳಲ್ಲಿ ಹೋಗಿತ್ತು ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸಿಗೋಣ ಮತ್ತೆ.